ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಫೋನ್ ಮಾಡ್ತೀನಿ ಎಲ್ಲರಿಗೂ ಹೇಳು ಹ್ಯಾಪಿ ನ್ಯೂ ಇಯರ್ ಅಂತ. Happy New Year, guys. Have a prosperous, wealthiest year ahead. ಹಲೋ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಈ ವರ್ಷ ಎಲ್ಲ ದೇವ್ರು ಒಳ್ಳೇದು ಮಾಡಲಿ ಆ್ಯಂಡ್ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ. ಆಮೇಲೆ ಖುಷಿ ಇರಲಿ ಲೈಫಲ್ಲಿ ಎಲ್ಲರಿಗೂ. ಹಾಯ್ ಗಾಯ್ಸ್, ಸೊ ನೋಡಿದ್ರಲ್ಲ ನನ್ನ ನ್ಯೂ ಇಯರ್ ನೈಟ್ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಎಸ್ ಆ್ಯಂಡ್ ಸಾರಿ ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ಏನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗಲಿ ಆ್ಯಂಡ್ ಒಳ್ಳೇದಾಗಲಿ. ನಾವು ನೈಟು ಡಿನ್ನರ್ಗೆ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ ಕೂಡ ಮಾಡಿದೆ. ಸೊ ಅದೆಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 3:34 ಅನಿಸುತ್ತೆ ಮನೆಯಿಂದ ಹೊರಟ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಎಸ್, ನಂದಿಲ್ಗೆ ಹೋಗ್ತಾ ಇದ್ದೀವಿ. ಸಖತ್ ಎಂಜಾಯ್ ಮಾಡಿದ್ವಿ. ಒಂಥರ ಮೆಮೊರಿಯಬಲ್ ಸ್ಟಾರ್ಟ್ ಅಂತ ಹೇಳ್ಬೋದು ಆ್ಯಂಡ್ ಗ್ರೇಟ್ ಸ್ಟಾರ್ಟ್ ಅಂತ ಕೂಡ ಹೇಳ್ಬೋದು. ಸೊ ಮನೆಯಿಂದ ಹೊರಟು ಹಾಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ದೇವ್ರ ಕೈ ಮುಕ್ಕೊಂಡು ಮನೆಯಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ 2 years ಬ್ಯಾಕ್ ನಾನು ನನ್ನ ಹಸ್ಬೆಂಡ್ ಹೀಗೆ ಹೋಗಿದ್ವಿ, ನ್ಯೂ ಇಯರ್ಗೆ ಹೋಗಿದ್ವಿ. ಬಟ್ ಈ ಸಲ ಕೂಡ ಹಾಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ನಮ್ಮ ಜರ್ನಿ ಆ್ಯಂಡ್ ಅಲ್ಲಿ ಕೂಡ ಎಂಜಾಯ್ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ರಶ್ ಅಂದರೆ ತುಂಬ ರಶ್ ಇತ್ತು. ನಾವು ಆಲ್ಮೋಸ್ಟ್ ಎಂಟ್ರೆನ್ಸ್ ಹೋಗೋಷ್ಟರಲ್ಲೇ 9 o'clock ಆಗಿತ್ತು. ಬಟ್ ನಾವು ಆನ್ ದ ವೇಲೆ ಆ ಸನ್ರೈಸ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ನಾವಿಬ್ಬರೇ ಹೋಗಿಲ್ಲ, ನಮ್ಮ ಜೊತೆ ಇನ್ನೂ ಇಬ್ಬರು ಬಂದಿದ್ದರು. ಬಟ್ ಟು ಬಿ ಫ್ರ್ಯಾಂಕ್ ಅವನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಕ್ಲೋಸ್ ಫ್ರೆಂಡ್ಸ್ ಬಂದಿದ್ದರು. ಸೊ ಅವ್ರ ಜೊತೆಗೆ ಹೋಗಿದ್ದಿದ್ದು. ಅಂದರೆ ಒಂಥರ ಡಿಫ್ರೆಂಟ್ ವೈಬ್ ಆ್ಯಂಡ್ ಡಿಫ್ರೆಂಟ್ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ಸಕ್ಕದಾಗಿತ್ತು. ಒಂದೊಂದು ಮೂಮೆಂಟ್ ಕೂಡ ಐ ಸ್ಟಿಲ್ ಫೀಲ್ ಇಟ್ ಅಂತ ಹೇಳ್ತೀನಿ. ಆ್ಯಂಡ್ ಒಂಥರ ಹೋಗಬೇಕಾದ್ರೆ ತುಂಬ ಕತ್ಲೆ ಇತ್ತು. ಬಟ್ ನಾವು ಅಲ್ಲಿ ನಂದಿ ಹಿಲ್ಸ್ ರೀಚ್ ಆಗೋಷ್ಟರಲ್ಲಿ ತುಂಬ ಬೆಳಕಾಗಿತ್ತು. ಆ್ಯಂಡ್ ಸನ್ರೈಸ್ ಆನ್ ದ ವೇಲೆ ನೋಡೋ ಥರ ಕೂಡ ಆಯಿತು. ಅಷ್ಟು ರಶ್ಶು, ಅಷ್ಟು ಜನ ಹೋಗ್ತಾ ಇದ್ರು. ಬಟ್ ವಿ ಎಂಜಾಯ್ಡ್. ನಾವು ಆಲ್ಮೋಸ್ಟ್ ಒಂದು 7 kilometers ಹಿಂದೆ ಇದ್ವಿ ನಂದಿ ಹಿಲ್ಸಿಂದ. ಅಷ್ಟು ಟ್ರಾಫಿಕ್ ಆ್ಯಂಡ್ ಹತ್ತತ್ತೆ ವೆಹಿಕಲ್ಸ್ನ ಆ ಥರ ಬಿಡ್ತಾಯಿದ್ರು, ಕೌಂಟ್ ಮಾಡಿ ಬಿಡ್ತಾಯಿದ್ರು. ಯಾಕಂದರೆ ಹಿಲ್ಲಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಆನ್ ದ ವೇಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಒಂಥರ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ವ್ಯೂ ಕೂಡ ಸಕ್ಕದಾಗಿತ್ತು. ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ನಂದಿ ಹಿಲ್ಸಲ್ಲಿ ಹೇಗಿರುತ್ತೆ ವ್ಯೂ ಅಂತ. ನಮಗೆ ಆ್ಯಕ್ಚುಲಿ ಮಾರ್ನಿಂಗ್ ಹೋಗಬೇಕು, ಫಾಗ್ ನೋಡಬೇಕು ಆ ಥರ ಫೀಲ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಯಾಕಂದರೆ ನಂದು ಈ ಥರ ಒಂದು ಒಕೇಶನ್ ಅಂತ ಹೋದಾಗ ಇಟ್ ಹ್ಯಾಪನ್ಸ್. ಯಾಕಂದರೆ ಅಷ್ಟು ಜನ ಬಂದಿರ್ತಾರೆ, ಎಲ್ಲರಿಗೂ ಒಂದು ಫೀಲ್ ಇರುತ್ತೆ ಹೋಗ್ಬೇಕಂತ. ನಮಗಿಂತ ನಾವು 4:35 ಆಲ್ಮೋಸ್ಟ್ 5:30ಗೆ ರೀಚ್ ಆದ್ವಿ. ಬಟ್ ಕೆಲವರು 4:33ಗೆಲ್ಲ ಬಂದು ಅಲ್ಲಿ ವೆಯ್ಟ್ ಮಾಡೋರು ಕೂಡ ಇದ್ದಾರಲ್ವ, ಅದಕ್ಕೋಸ್ಕರ. ಬಟ್ ಇಟ್ ವಾಸ್ ವೆರಿ ನೈಸ್ ಅಂತ ಹೇಳ್ಬೋದು. ಯಾರೆಲ್ಲ ನಂದಿ ಹಿಲ್ಸ್ಗೆ ಹೋಗಿಲ್ಲ ಒಂದ್ಸಲ ವಿಸಿಟ್ ಮಾಡಿ, ಆ ಒಂಥರ ಫೀಲ್ ಬೇರೆ ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೋಗಿ ಇನ್ನೂ ಸಕ್ಕದಾಗಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನೋಡ್ಬೋದು ಎಷ್ಟು ಜನ, ಎಷ್ಟು ಗಾಡಿಗಳೆಲ್ಲ ಇತ್ತು ಅಂತ. ಮಕ್ಕಳು, ದೊಡ್ಡವರು ಆ್ಯಂಡ್ ಇವನ್ ಪೆಟ್ಸ್ನ ಕೂಡ ಕರ್ಕೊಂಡ್ಬಂದಿದ್ರು. ಪೆಟ್ಸ್ಗೂ ಕೂಡ ಒಂದು 4-5 ಪೆಟ್ಸ್ನ ನೋಡಿದೆ ನಾನು. ಅದು ಕೂಡ ಎಂಜಾಯ್ ಮಾಡ್ತಾಯಿತ್ತು ಎಲ್ಲರ ಜೊತೆಗೆ. ಅಂದರೆ ಅದಕ್ಕೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಫೀಲ್ ಇತ್ತು ಕೂಡ. ಸಕ್ಕದಾಗಿತ್ತು ಆ್ಯಕ್ಚುಲಿ.
ಹಾಗೆ ನಂದಿ ಹಿಲ್ಸಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಒಂದು 12 ಹಂಗೆ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಆನ್ ದ ವೇಲ್ ಬರ್ತಾ ಹಾಗೆ ಒಂದು ಸ್ವಲ್ಪ ಲಂಚ್ ಮಾಡಿಕೊಂಡು, ಯಾಕಂದರೆ ಬೆಳಗಿನ ಏನೂ ತಿಂದಿರಲಿಲ್ಲ, ಒಂದು ಊಟ ಕಾಫಿ ಬಿಟ್ಟರೆ. ಸೊ ಹಾಗೆ ಬರ್ತಾ ಲಂಚ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ನಾವು ನೈಟ್ ಡಿನ್ನರ್ಗೆ ಆಚೆ ಹೋಗೋ ಪ್ಲ್ಯಾನ್ ಇತ್ತು ನಂದು ನನ್ನ ಹಸ್ಬೆಂಡು. ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಬುಕ್ ಮಾಡಿದ್ವಿ ಬಾರ್ಬಿಕ್ಯೂ ಅಲ್ಲಿ. ಬಟ್ ಏನಾಯಿತು ಅಂದರೆ ನಾವು ಅಲ್ಲಿಂದ ಬರೋದೇ ಲೇಟ್ ಆಗುತ್ತಲ್ಲ, ಸೊ ಅಲ್ಲೇ ಆದಷ್ಟು ಅಲ್ಲೇ ನಿಯರ್ ಬೈ ಲಂಚ್ ಮಾಡ್ಕೊಂಡು ಬಂದ್ವಿ. ಸೊ ಮನೆಗೆ ಬಂದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ರೆಡಿ ಆದೆ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಗಿತ್ತು. ಇದು 2 days ಬ್ಯಾಕ್ ಅಷ್ಟೇ ನ್ಯೂ ಇಯರ್ಗೋಸ್ಕರ ತೊಗೊಂಡಿದ್ದು. ಇದು ಕಂಪ್ಲೀಟ್ ವಿಡಿಯೋ ಕ್ಲೀನಾಗಿ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೊರಡಬೇಕಿತ್ತು, ಸಂಜೆ ಆಗೋಗಿತ್ತು, ನಿದ್ದೆ ಮಾಡಿ ಇದೊಳಷ್ಟು 6 ಆಗೋಗಿತ್ತು. ಅಮ್ಮ ಮನೆಗೆಲ್ಲ ಹೋಗಬೇಕಿತ್ತು. ಹಾಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಮನೇಲಿ ಹೋಗಿ ಒಂದು ಸ್ವಲ್ಪ ತಲ್ಲಿದ್ದು ಒಂದು 8:30, ನಾವು 9:30ಗೇನೋ ಹೋಟೆಲಲ್ಲಿ ಬುಕ್ ಮಾಡಿದ್ವಿ ಬಾರ್ಬಿಕ್ಯೂ ಅಲ್ಲಿ. ಸೊ ಒಂದು 8:30 ಹಂಗೆ ಅಮ್ಮ ಮನೆಯಿಂದ ಹೊರಟು ಬಾರ್ಬಿಕ್ಯೂ ನೇಷನ್ಗೆ ಬಂದ್ವಿ. ಯಾರೆಲ್ಲ ಇದೆ ಬಾರ್ಬಿಕ್ಯೂಗೆ ಹೋಗಿದ್ದೀರಾ ಅಂತ ನನಗೆ ಹೇಳಿ. ಚೆನ್ನಾಗಿರುತ್ತೆ, ಫುಡ್ ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಅನ್ಲಿಮಿಟೆಡ್ ಆಗಿರುತ್ತೆ. ಆ್ಯಂಡ್ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗಿ ಹೋಗಿರುತ್ತೆ. ಸೊ ಅಷ್ಟು ಅಮೌಂಟ್ನ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು. ನನಗೆ ಪ್ರಾನ್ಸ್ ಎಲ್ಲ ಸಖತ್ ಇಷ್ಟ, ಸೀ ಫುಡ್ ಸಖತ್ ಇಷ್ಟ. ಸೊ ಪ್ರಾನ್ಸ್, ಫಿಶ್ ಎಲ್ಲ ತಿಂದೆ, ಚಿಕನ್, ಮಟನ್ ಇದೆಲ್ಲ ಕೂಡ ಇತ್ತು. ಬಟ್ ನಾವು ಹೋಗಿ ಬುಕ್ ಮಾಡಿ ಹೋದರೂ ಕೂಡ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕಂದರೆ ಅವ್ರು ಬುಕ್ಕಿಂಗ್ ಕನ್ಫರ್ಮ್ ಮಾಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಒಂದು 15 minutes ವೆಯ್ಟ್ ಮಾಡಿದ್ಮೇಲೆ ಒಳಗಡೆ ಹೋದ್ವಿ. ಬಟ್ ತುಂಬ ರಶ್ ಇತ್ತು. ಈ ಥರ ಹೋದಾಗ ಐ ಗೆಸ್ ಈ ಥರ ಹೋಗೋದೇ ಬೇಡ ಅನಿಸುತ್ತೆ, ಅಷ್ಟು ರಶ್ ಇತ್ತು. ಆ್ಯಂಡ್ ನಮಗೂ ಕೊಟ್ಟಿರೋಂಥ ಸೀಟ್ ಕೂಡ ನಮ್ಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಒಂಥರರು ಮೇಯ್ನ್ ನಡ್ಕೊಂಡು ಹೋಗೋ ದಾರಿಲಿ ಕೊಟ್ಟಂಗಿತ್ತು. ಬಟ್ ಸ್ಟಿಲ್ ನಾವು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಚೆನ್ನಾಗಿ ತಿಂದ್ವಿ. ಆ್ಯಂಡ್ ಬಾರ್ಬಿಕ್ಯೂ ಒಂಥರ ಫೀಲೇ ಬೇರೆ. ನನ್ನ ಒಂದು ಟೈಮಲ್ಲಿ ನನಗೆ ಬಾರ್ಬಿಕ್ಯೂಗೆ ಹೋಗ್ಬೇಕು ಅನ್ನೋದೇ ಡ್ರೀಮ್ ಆಗಿತ್ತು. ಬಟ್ ಈಗ ನಾವು ಅಲ್ಲಿ ಹೋಗ್ತೀವಿ ಅಂದ್ಕೊಂಡಾಗ ಹೋಗ್ತೀವಲ್ಲ, ನನ್ಗನ್ಸುತ್ತೆ ಇದೇ ಸಕ್ಸಸ್ ಅಂತ. ನಾವೇನು ಅಂದ್ಕೊಂಡಿರ್ತೀವಿ, ಏನು ಡ್ರೀಮ್ ಅಂದ್ಕೊಂಡಿರ್ತೀವಿ ಅದನ್ನ ಅಚೀವ್ ಮಾಡೋದು. ಐ ಆಮ್ ನಾಟ್ ಸೇಯಿಂಗ್ ದಟ್ ನಾವು ಊಟಕ್ಕೋಸ್ಕರ ತಿನ್ನೋಕ್ಕೋಸ್ಕರ ಅಲ್ಲಿಗೆ ಅದು ಡ್ರೀಮ್ ಅಂತ ಅಲ್ಲ. ಬಟ್ ಆ ಅಮೌಂಟ್ ಮ್ಯಾಟರ್ಸ್, ಬಿಕಾಸ್ ಅಲ್ಲಿ ಪರ್ ಹೆಡ್ ಆಲ್ಮೋಸ್ಟ್ 1000 ಆಗುತ್ತೆ. ಸೊ ನಾವು ಆ 1000 ರೂಪೀಸ್ನ ಸ್ಪೆಂಡ್ ಮಾಡೋದಕ್ಕೂ ರೆಡಿ ಇರಲಿಲ್ಲ ಒಂದು ಟೈಮಲ್ಲಿ ಹೇಳಬೇಕು ಅಂದರೆ. ಸೊ ನಮಗೆ ಪ್ರತಿ ವರ್ಷ ಒಂದೊಂದು ಗ್ರೇಟ್ ಸ್ಟಾರ್ಟ್ ಅಂತ ಹೇಳ್ತೀನಿ. ಪ್ರತಿ ವರ್ಷ ಬೆಳೀತಾ ಇದ್ದೀವಿ, ಪ್ರತಿ ವರ್ಷ ಒಂದು ಹೇಮ್ ಇಟ್ಕೊಂಡು ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ. ಒಂದು ಖುಷಿ ಇದೆ, ಯಾಕಂದರೆ ಇದ್ದಂಗೆ ಇಲ್ವಲ್ಲ, ನಾವು ಎಲ್ಲನೂ ನಮ್ಮ ಕಷ್ಟದಲ್ಲಿ ದುಡಿತೀವಿ ಆ್ಯಂಡ್ ಹಾರ್ಡ್ ವರ್ಕ್ ಮಾಡ್ತೀವಿ, ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ. ಸೊ ಒಂದು ಹ್ಯಾಪಿನೆಸ್ ಇದೆ. ಆ್ಯಂಡ್ ಅದಕ್ಕೋಸ್ಕರ ನಮ್ಗೆ ಏನು ಅನಿಸುತ್ತೆ ಅದನ್ನು ನಾವು ಮಾಡ್ತೀವಿ. ದುಡ್ಡು ಖರ್ಚು ಮಾಡ್ತೀವಿ ಅಂತ ಅನಿಸ್ಬೋದು ಕೆಲವ್ರಿಗೆ, ಎಸ್. ಬಟ್ ದುಡಿಯೋದು ಖುಷಿಯಾಗಿರೋದಕ್ಕೆ. ಸೊ ನಾಳೆ ತಿರುಗಿ ನೋಡಿದಾಗ ನಮ್ಮ ಮೆಮೊರೀಸಲ್ಲಿ ನಮಗೆ ಖುಷಿನೂ ಇರಬೇಕು ಆ್ಯಂಡ್ ನಮ್ಮ ಹಾರ್ಡ್ ವರ್ಕ್ ಕೂಡ ಇರಬೇಕು. ಜಸ್ಟ್ ನಾವು ಬರೀ ದುಡ್ಡು ಎತ್ತಿಟ್ಬಿಟ್ಟು ಹಿಂದೆ ತಿರುಗಿ ನೋಡಿದಾಗ ಬರೀ ದುಡ್ಡಿರುತ್ತೆ ಬಟ್ ಮೆಮೊರೀಸ್ ಇರಲ್ಲ, ಖುಷಿ ಇರಲ್ಲ ಅಂದಾಗ ದಟ್ಸ್ ನಾಟ್ ಲೈಫ್ ಅಂತ ನನ್ನ ಪ್ರಕಾರ. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡಬೇಕು, ಆದಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಹಾಗೆ ಹಾರ್ಡ್ ವರ್ಕ್ ಕೂಡ ಮಾಡಬೇಕು. ಯಾವುದೋ ದುಡ್ಡಲ್ಲಿ ಎಲ್ಲೋ ಹೋಗಿ ಸುತ್ತಾಡ್ಕೊಂಡು, ಯಾರ ಜೊತೆನೋ ಹೋಗಿ ಸುತ್ತಾಡ್ಕೊಂಡು ದಟ್ಸ್ ನಾಟ್ ರೈಟ್. ನಮ್ಮ ದುಡ್ಡು ಇದೆಯಾ, ನಾವು ಇನ್ನೊಬ್ಬರನ್ನ ಕರ್ಕೊಂಡು ಹೋಗೋ ಥರ ಇರಬೇಕು ಅಂತ ನನಗನ್ಸುತ್ತೆ. ಸೊ ನಿಮಗೆಲ್ಲ ಏನು ಅನ್ಸುತ್ತೆ ಆ್ಯಂಡ್ ಹೇಗೆಲ್ಲ ನೀವು ನಿಮ್ಮ ರೆಸೊಲ್ಯೂಷನ್ಸ್ ಇಟ್ಕೊಂಡಿದ್ದೀರಾ ನ್ಯೂ ಇಯರ್ಗೆ, ಹೇಗೆಲ್ಲ ನೀವು ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ನನಗೆ ತಿಳಿಸಿ, ಓಕೆನಾ. ಸೊ ಚೆನ್ನಾಗಿ ತಿಂದು ನೋಡ್ಬೋದು, ಡೆಸರ್ಟ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಸೊ ಇದಷ್ಟೆಲ್ಲ ತಿಂದು ಹಾಗೆ ಮನೆಗೆ ರಿಟರ್ನ್ ಬಂದ್ವಿ. ನ್ಯೂ ಇಯರ್ ಗ್ರೇಟ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಐ ಹೋಪ್ ಹೀಗೆ ಕಂಟಿನ್ಯೂ ಆಗುತ್ತೆ ನನ್ನ ಲೈಫಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ನನಗೂ ಪ್ರೇ ಮಾಡಿ ಆ್ಯಂಡ್ ನಿಮಗೂ ದೇವ್ರು ಒಳ್ಳೇದು ಮಾಡಲಿ, ಓಕೆನಾ. ಲಾಟ್ಸ್ ಆಫ್ ಲವ್. ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ ಜೊತೆಗೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.